ಗ್ಯಾರಂಟಿಯನ್ನು ಕಾದು ಇನ್ನೊಬ್ಬರಿಗೆ ಸಹಾಯ ಆಗುವಂಥ ಕೆಲಸವನ್ನು ಡಾಕ್ಟ್ರ್ ಹೇಳಿದ್ರಲ್ಲ ಆ ರೂಪದೊಳಗೆ ನಾವು ಮಾಡ್ತೀವಿ. ಅದಕ್ಕೆ ನಾವೇನಪ್ಪ ಅಂತಂದು ನಂದೊಂದು ಏನಪ್ಪ ಅಂತಂದ್ರೆ ಒಂದು 8-10 ಕುಟುಂಬ ಜೀವನ ನಡೆಸ್ತಾರಲ್ಲ. ಈಗ ನಮ್ಮ ಬ್ಯಾಂಕ್ ಅಂತಂದ್ರೆ ಏನು ದೊಡ್ಡ ಲಾಭ ಇರೋಂಗಿಲ್ಲ, ಏನು ಇರೋಂಗಿಲ್ಲ. ಅವ್ರಿಗೊಂದು ಕುಟುಂಬ ಒಂದು ಈಗೆಲ್ಲ ಉದ್ಯೋಗ ಇಲ್ಲ ಎಲ್ಲ ಕಡೆನೂ. ನಮ್ಮಲ್ಲಿ ಇಂದಿಷ್ಟು ಒಂದು ಕೆಲಸ 10 ಮಂದಿ ಸಿಬ್ಬಂದಿ ನಿಗ್ಮಿಯರ್ ಆಗಿರ್ಬೋದು, ಹಿಂಗೆಲ್ಲ ಒಂದು ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ನಾವು ಬ್ರ್ಯಾಂಚ್ ಮಾಡ್ತಾಯಿದ್ವಿ. ಬ್ರ್ಯಾಂಚ್ ನಮ್ಮ ದುಡಿಯೋ ಬಂಡವಾಳ 14 ಕೋಟಿ ರೂಪಾಯಿ ಇದೆ ಬ್ಯಾಂಕ್ನಲ್ಲಿ. ಇವತ್ತು ಈ ಸರಿ 39 ಲಕ್ಷ ರೂಪಾಯಿ ನಮ್ಮ ಬ್ಯಾಂಕಿಗೆ ಲಾಭ ಆಗೈತೆ ಅಂತಂದು ನಮ್ಮ ನಿರ್ದೇಶಕ ಮಂಡಳಿ ಆಗಿರ್ಬೋದು, ಒಳ್ಳೊಳ್ಳೆ ಗ್ರಾಹಕರು ಒಳ್ಳೊಳ್ಳೆ ಬಂದು ಕೇಳಿ ಕರೆಕ್ಟ್ ಟೈಮ್ ತುಂಬಿ ರೆಫ್ರಿ ಹಿಡಿದು ಮುಖಾಂತರ ಬೆಳೆದೈತೆ ನಮ್ಮ ಬ್ಯಾಂಕ್. 39 ಲಕ್ಷ ಲಾಭ ಆಗೈತಿ. ಆ ದಿಶೆಯಲ್ಲಿ ನಮ್ಮಲ್ಲಿ ಡಿಪಾಸಿಟ್ 9 ಕೋಟಿ ರೂಪಾಯಿ ಹೀಗಾಗಿ 8 ಕೋಟಿ ಸಾಲವನ್ನು ಕೊಟ್ಟಿದ್ದೀವಿ. ನಮ್ಮಲ್ಲಿ ಇರುವಂಥವ್ರು 1400 ಜನ ಸದಸ್ಯರು ಒಳಗೊಂಡಿರ್ತಕ್ಕಂಥದ್ದು. ಈಗ ಇಲ್ಲಿ ಮತ್ತು ಮತ್ತೆ ಜಾಸ್ತಿ ಆಗ್ತದೆ, ಒಂದು 2000. ಅದಕ್ಕೇನಪ್ಪ ಅಂತಂದ್ರೆ ನಿಮ್ಮದು ಸಲಹಾ ಸಮಿತಿಯಿಂದ ಸದಸ್ಯರಿದ್ದೀರಿ, ಇದು ಬ್ಯಾಂಕು ನಮ್ಮದಲ್ಲ ನಿಮ್ಮದು ಅಂತ ತಿಳ್ಕೊಂಡು ಒಳ್ಳೆಯ ಗ್ರಾಹಕರನ್ನು ಕರ್ಕೊಂಡು ಬಂದು ಅವರು ಬರೆಸುವಂಥ ಸಂದರ್ಭದಲ್ಲಿ ಬರೆಸ್ರಿ, ಮತ್ತು ಪಾವತಿಸ್ಬೇಕಂದ್ರೆ ಮರುಪಾವತಿಸಿ ಮಾಡಿಸ್ತೀವಿ. ಕರೆಕ್ಟ್ ಟೈಮಿಗೆ ನೀವೆಲ್ಲ ಮಾಡಿದ್ದೆ. ಯಾಕಂದ್ರೆ ಬ್ಯಾಂಕ್ ಬೆಳೀತೈತೆ ನೀವು. ಯಾಕಂತಂದರೆ ಕೆಲವು ದೊಡ್ಡ ಮಾರ್ಕೆಟು ಹಳ್ಳಿ 60 ಹಳ್ಳಿಯನ್ನು ಹೊಂದಿರ್ತಕ್ಕಂಥ ಸಿಟಿ. ಆ ವಿಷಯದಲ್ಲಿ ಇಲ್ಲೆಲ್ಲ ವ್ಯಾಪಾರಸ್ಥರ ಇಲ್ಲೆಲ್ಲದರಲ್ಲಿ ಕ್ಷೇತ್ರದಲ್ಲಿ ಸೇರಿ ಈ ಬ್ಯಾಂಕನ್ನು ಬೆಳೆಸುವಂಥ ಕೆಲಸ ಮಾಡಿರಿ. 7ನೇ ತಾರೀಕಿನಲ್ಲಿ ನಾವು ಬ್ಯಾಂಕ್ ಓಪನಿಂಗ್ ಮಾಡ್ತಾಯಿದ್ವಿ. ಅವತ್ತು ನಾವು ಯಾರ್ಯಾರು ಅನ್ನೋದು ಹೇಳ್ತೀವಿ, ಅದು ನಿಮಗೆಲ್ಲ ಕಳಿಸ್ತೀನಿ ಟೆಸ್ಟ್ನವ್ರಿಗೆ. ನಮ್ಮ 3ನೇ ತಾರೀಕಿಂದ ನಾವು ರೆಡಿ ಮಾಡಿದ್ವಿ, ಮತ್ತು ಸ್ವಲ್ಪ ಚೇಂಜ್ ಆಗಿಲ್ಲ. ಅದಕ್ಕೆ ಆ ದಿಶೆಯಲ್ಲಿ ಇವತ್ತೆಲ್ಲರೂ ಏನಿದ್ದೀರಿ ನೀವೆಲ್ಲ ಸಲಹಾ ಸಮಿತಿ ಸದಸ್ಯರು, ನೀವೆಲ್ಲರೂ ಬ್ಯಾಂಕನ್ನು ಬೆಳೆಸ್ರಿ. ನಿಮ್ಗೆ ಯಾರ್ಯಾರು ಒಳ್ಳೊಳ್ಳೆ ಕಸ್ಟಮರ್ ಇರ್ತಾರೆ ಅಂತಂದು ನೀವು FD ಮಾಡಿಸ್ರಿ, ಸಾಲವನ್ನು ಕೊಡಿಸ್ರಿ. ನಿಮ್ಮ ರೆಕಮೆಂಡ್ ಮೇಲೆ ನಮಗೆ ನಡೀಬೇಕು. ಇದು ಬ್ಯಾಂಕ್ ಅಂದರೆ ನಮ್ಗೆ ಅಲ್ಲಿಂದ ಏನು ನೀವು ಇಲ್ಲಿಂದ ಕರಾವ್ ಮಾಡಿ ಅಲ್ಲಿ ಕಳಿಸಿದ ಮೇಲೆ ನಾವು ಅಲ್ಲಿ ಕರಾವ್ ಮಾಡಿ ನಾವು ಇಲ್ಲಿ ಕಳಿಸ್ತೀವಿ. ಅದಕ್ಕೆ ನಮ್ಮ MB ಮಾರ್ಕೆಟ್ ಮ್ಯಾನೇಜರ್ ಒಳ್ಳೆ ನಿಷ್ಠುರವಾಗಿ ಕೆಲಸ ಮಾಡಿ ನಮ್ಮಲ್ಲಿ ಒಂದು ಕಸ ಹೊಡೆದ್ರಿಂದ ಹಿಡಿದು ಇವತ್ತಿಗೆ ನಮ್ಮ 4-5 ಬ್ರಾಂಚ್ಗೆ ಮಾಡಲಿಕ್ಕೆ ಕಾರಣ ಅವರ ಕಾರಣೀಭೂತರು ಅಂತ ತಿಳ್ಕೊಂಡು ಅವ್ರಿಗೂ ಸ್ವಲ್ಪ ನಾನು ಅಭಿನಂದನೆ ಹೇಳಿ ಈ ಬ್ಯಾಂಕನ್ನು ಬೆಳೆಸಿ. ಭಾಳ ಓದಿದೆ. ಅದರೊಂದು ಒಳ್ಳೆ ರೀತಿಯಿಂದ ಮಹೇಶ್ವರ ನಡೆಸ್ಕೊಂಡು ಹೊಂಟಿದ್ದಾರೆ. ಸಿಬ್ಬಂದಿನೂ ಒಳ್ಳೆಯದು, ಬಟ್ ಇದು ಹಣಕಾಸಿನ ವ್ಯವಹಾರ ಆಗ್ತದೆ. ಮುಂಬರುವಂಥ ದಿವಸದಲ್ಲಿ ಕೂಡ ಎಲ್ಲ ನಿರ್ದೇಶಕ ಮಂಡಳಿಯವರು ಸಿಬ್ಬಂದಿ ಜೊತೆಗೆ ಒಂದು ಕಣ್ಣವ್ರದ್ದು ಹಣಕಾಸಿನ ವ್ಯವಹಾರದ ಮೇಲೆ ಇತ್ತಂದರೆ, ಯಾಕಂದರೆ ಜನ ಇರ್ತಕ್ಕಂಥ ನಿರ್ದೇಶಕರಿಗೆ ಸಲಹಾ ಸಮಿತಿ ಸದಸ್ಯರು ತಾವು ಮಾಡ್ತಾರೆ. ಅವ್ರನ್ನ ನಂಬ್ಕೊಂಡು ನೌಕರಿ ಮಾಡೋರು ಭಾಳ ಮಂದಿ ಪರಿಚಯ ಇರಲಿಲ್ಲ. ನೌಕರಿ ಮಾಡೋರು ಆ್ಯಕ್ಟಿವ್ ಮಾಡಿಸಿರ್ತಾರೆ, ಸಿಬ್ಬಂದಿಗಳಿಲ್ಲ ಏನಿಲ್ಲ. ನಿರ್ದೇಶಕ ಮಂಡಳಿಯವ್ರು ನಂಬ್ಕೊಂಡು ಬಂದಿಟ್ಟಿರ್ತಾರೆ. ಈಗ ಬ್ಯಾಂಕ್ ನಡೆಸೋದು ವಜ್ಜಿದೆ. ಈಗ ಅವೆಲ್ಲ ನೋಡಕತ್ತಾರೆ. ಮೀಡಿಯಾದೊಳಗೆ, TV ಒಳಗೆ, ಪತ್ರಿಕೆ ಒಳಗೆ ವಾರ್ಕೊಂಡ್ರು ಮೈಕ್ರೋ ಫೈನಾನ್ಸ್ ಇಲ್ಲಿರ್ತಾತು ಇದೇ ಬರ್ತಾವೆ. ಈಗ ಸಾಲ ಯಾವ್ದಿರಲಿ ನಮ್ಮ ಹಿಡ್ಕೊಂಡೆ ಸಾಲ ಒಯ್ಯ ಮುಂದೆ ನಮ್ಗೆ ಆತಿರ್ತೈತಿ. ಒಳಗೆ ಅಡ್ಡಾಡಿ ಏನಾರು ಮಾಡಿ ತೊಗೊಂಡು ಹೋಗ್ತೀವಿ. ಕಟ್ಟಬೇಕಾದ್ರೆ ನಮ್ಮ ಬ್ಯಾಂಕಿಂಗ್ ಸಿಬ್ಬಂದಿಗಳೇ ಅವ್ರು ಅಡ್ಡಾಡ್ಬೇಕಾಗ್ತದೆ. ಸಮಸ್ಯೆಗಳು ಇರ್ತಾವೋ ಇಲ್ಲ ಅನ್ನಂಗಿಲ್ಲ. ಆದರೂ ನಾವು ಒಂದು ರೀತಿಯಿಂದ ಅವ್ರ ಮಾನವೀಯತೆ ದೃಷ್ಟಿಯಿಂದ ಸಾಲಗಾರ ಏನು ನಮ್ಮ ಕಡೆ ಸಾಲ ತೊಗೊಂಡೋಗಿರ್ತಾರೆ, FD ಇಟ್ಟಿರ್ತಾರೆ, ಆ ಗ್ರಾಹಕರು ಏನು ಇರ್ತಾರೆ, ಆ ಬ್ಯಾಂಕಿಗೆ ಅವರೇ ದೇವರುಗಳು. FD ಇಡೋರು ಸಾಲ ತೊಗೊಳೋರು ಇರಲಿಲ್ಲ ಅಂದ್ರೆ ನಾವು ಯಾರು ಅಧ್ಯಕ್ಷರಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರನ್ನ ನಾವು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಏನು ಬದಾಮಿಯಲ್ಲಿ ಇದೆ, ಬದಾಮಿಕಿನ ನಮ್ಮ
ಠೇವಣಿ ಹೆಚ್ಚಿದೆ. ಎನ್ ಬಿ ಪಾಟೀಲ್ ಸರ್ ಹೇಳ್ದಂಗೆ ಒಂದು 50 ಹಳ್ಳಿ ಆಗ್ತವೆ. ಎಲ್ಲ ಗ್ರಾಮದ ರೈತರನ್ನ, ವ್ಯಾಪಾರಸ್ಥರನ್ನ ತಾವು ವಿಶ್ವಾಸಕ್ಕೆ ತಗೊಂಡು ಬ್ಯಾಂಕಿಗೆ ಹೆಚ್ಚೆಚ್ಚು ಠೇವಣಿಗಳು, FDಗಳು ತಾವು ತಗೊಂಡು ಅದೇ ರೀತಿ ಬಡವರಿಗೆ ಸಣ್ಣ ನೌಕರಿ ಮಾಡೋರಿಗೆ ಕೇಳ್ತಿರ್ತಾರೆ, ಸ್ವಲ್ಪ ಬಿಸ್ನೆಸ್ ಮಾಡೋರು ಕೇಳ್ತಿರ್ತಾರೆ. ಅವರಿಗೆಲ್ಲರಿಗೂ ಸಾಲವನ್ನು ಕೊಡುವ ಮುಖಾಂತರ ಅವರಿಗೆ ನೆರವಾಗಲಿ. ಮೈಲಾರಲಿಂಗೇಶ್ವರ ಬ್ಯಾಂಕಿನಿಂದ ಮತ್ತೊಬ್ಬರ ಮನೆಯವರಿಗೆ ಸಹಾಯ ಸಹಕಾರ ತಮ್ಮ ಬ್ಯಾಂಕ್ನಿಂದ ಆಗಲಿ. ನಿಮ್ಮ ಬ್ಯಾಂಕು ಬೆಳೆಯೋದ್ರ ಜೊತೆಗೆ ಬಡವರು, ವ್ಯಾಪಾರಸ್ಥರು ಎಲ್ಲರೂ ಒಂದು ಅದರಿಂದ ಉಪಯೋಗ ತಗೊಂಡು ಅವರು ಕೂಡ ಬೆಳೀಲಿ. ಬ್ಯಾಂಕ್ ಒಳ್ಳೆಯ ರೀತಿಯಿಂದ ದೊಡ್ಡದಾಗಲಿ. ಏನು 5 ಬ್ರಾಂಚಸ್ ಆಗ್ತಾವೆ, ಮುಂದೆ 50 ಬ್ರಾಂಚು ಕೂಡ ಆಗಲಿ ಅಂತ ನಾನು ಶುಭ ಹಾರೈಸಿ ನಮ್ಗೆ ಹೇಳ್ತೀನಿ.